ಲೆಕ್ಕದ ಪುಸ್ತಕ ಕೊಡು. ಹೇಳ್ತಿಲ್ವೇನವ, ಲೆಕ್ಕ ಎಲ್ಲ ಸರಿಯಾಗಿ ಐತೆ. ಅದು ನೀನಲ್ಲ, ನಾನೇ ಹೇಳ್ಬೇಕು. ಈ ಮನೆ ಫೈನಾನ್ಸ್ ಮಿನಿಸ್ಟರ್ ಯಾರು? ತಾವೇ ಇಲ್ಲ ಅನ್ನಕಾಯ್ತದ, ಎಲ್ಲಾನು ತಾವೇ. ಇಲ್ಲ, ಫೈನಾನ್ಸ್ ಮಿನಿಸ್ಟ್ರು ನಾನು, ಮುಖ್ಯಮಂತ್ರಿ ನಮ್ಮ ಅತ್ತಿಗೆ. ಮತ್ ನಾನು ಅದನ್ನ ಲೆಕ್ಕದ ಪುಸ್ತಕ ನೋಡ್ಮ್ಯಾಕ್ ಹೇಳ್ತೀನಿ. ಕೊಡು ಲೆಕ್ಕದ ಪುಸ್ತಕ. ಅಲ್ಲ ಕಣವಾ, ಇಂಥ ಹೊತ್ತಾಗೆ ಲೆಕ್ಕ ನೋಡ್ಬಾರ್ದಂತೆ, ಪುರಾಣದಲ್ಲೇ ಹೇಳೋರೆ. ಓ, ಗೊತ್ತಾಯ್ತು ಯಾವ ಪುರಾಣ ಅಂತ. ಯಾವ್ದವಾ? ಅದೇ ಕಂತೆ ಪುರಾಣ. ಕೊಡು ಲೆಕ್ಕದ ಪುಸ್ತಕನ. ಈ ಲೆಕ್ಕದ ಪುಸ್ತಕದಲ್ಲಿರೋ ನಷ್ಟ ನಂಗೊಂದು ಗೊತ್ತೈತೆ. ಯಾವ್ದವ ಅದು? 100 ರೂಪಾಯಿ ಪರ್ಕೆನ 50 ರೂಪಾಯಿಗೆ ಮಾರಿ, 150 ರೂಪಾಯಿ ಗೋಡಂಬಿನ 100 ರೂಪಾಯಿಗೆ ಮಾರಿ, ಅದರಿಂದ ನಮ್ಮ ಕಂಪ್ನಿಗೆ 100 ರೂಪಾಯಿ ಲಾಸ್ ಮಾಡಿದ್ ಯಾರು? ಅದು ನಾನು ಬೇಕು ಅಂತ ಮಾಡಿಲ್ಲ ಕಣವ. ಅವತ್ತು ನನ್ ಮೂಡ್ ಸಂದಾಗಿರ್ಲಿಲ್ವಾ, ಹಂಗೆ ಒಸಿ ಮಿಸ್ಟೇಕ್ ಆಗೋಯ್ತು. ಮಿಸ್ಟೇಕು? ಲೆಕ್ಕದಲ್ಲಿ ಇಲ್ದೇ ಇರೋ ಮಿಸ್ಟೇಕೆ ಹಿಂಗಿರ್ಬೇಕಾರೆ ಇನ್ನು ಪುಸ್ತಕದಲ್ಲಿ ಇನ್ನೇನೇನಾಯ್ತೋ ನೋಡಮ್ಮ. ಎಲ್ಲಿ ದುಡ್ಡು ಕೊಡು. ಪರವಾಗಿಲ್ಲ, ಈ ಸಲ ಲೆಕ್ಕ ಸಂದಾಗೆ ಬರ್ದಿದ್ಯಾ. ಈಗ ಬರ್ತೀನಿ ಇಸಿಕ್ಕೆ. ಸಾಹೇಬ್ರಿಗೆ ದುಡ್ಡು ಬೇಕಿತ್ತು. ಒಂದ್ 30 ರೂಪಾಯಿ. ರೂಪಾಯಿ ಎಲ್ಲ ಕಣವಾ, 1000. ಯಾಕೆ? ಎಲ್ಲ ನಿಮ್ಗೆ ಗೊತ್ತಿರೋದಲ್ಲ ಮೇಡಮ್ ರೇ, ನನ್ ತಂಗಿ ಮದ್ವೆ. ಏನ್ ಸರ್ ನೀವು, ತಂಗಿ ಮದ್ವೆಗೆ ಅಂತ 30,000 ಕೊಟ್ರೆ ಅಂಗಡಿ ಲಾಭದಲ್ಲಿ ಉಳಿಯೋದೇ 10,000. ಅದಕ್ಕೆ 20,000 ಅಷ್ಟೇ ಕೊಡ್ತೀನಿ. ಹಿಂಗೆ ಆದ್ರೆ ಮಿಕ್ಕಿರ್ ತಂಗಿರ್ ಮದ್ವೆ ಹೆಂಗ್ ಮಾಡ್ತೀರಾ? ಏನ್ ಮೇಡಮ್ ರೇ ಹಿಂಗನ್ಬಿಟ್ರಿ? ಇವನು ಬರೀ ಶಿವ ಅಲ್ಲ, ಮಾರಿಗುಡಿ ಶಿವ. ಇಟ್ರೆ ಬಾಣ, ಒಂಟ್ರೆ ಕೋಣ. ನನ್ ತಂಗಿರ್ಗೋಸ್ಕರ ನನ್ ಜೀವನೇ ಒತ್ತೆ ಇಟ್ಟು ಏನ್ ಬೇಕಾರ ಮಾಡ್ಬಿಟ್ಟೇನು. ಅದು ಈ ಮಾಕಾಳವನ್ ಮ್ಯಾಕಾಣೆ. ಯಾಕೆ ಬರ ನೋಡ್ಕೊಂಡ್ ನಗಾಡಿಯ? ಏನಾಯ್ತು ಬರೋ? ನೀನ್ ನೋಡಿದ್ರೆ ಬರೀ ನಗು ಬರೋದಲ್ಲ, ಸಿಕ್ಕಾಪಟ್ಟೆ ನಗು ಬರುತ್ತೆ. ಯಾಕೆ ಬರೋ? ಮಕ್ಕಕ್ಕೇನಾದ್ರೂ ಆಗೈತಾ? ಸಂದಕ್ಕೆ ಅದೇ ಯಾಕೆ ಬರೋ ನಗಾಡಿಯ? ನೀನೇ ಯೋಚನೆ ಮಾಡು. ಬರೋ, ಗಂಡ ಇಕ್ಲಿಗೆ ಯೋಚನೆ ಮಾಡೋ ಶಕ್ತಿ ಅಲ್ಲದೆ, ಅದರಲ್ಲೂ ಮದ್ವೆ ಆದ್ಮ್ಯಾಕಂತೂ ಹೆಣ್ಣೈಕ್ಳು ಅವ್ರ ಕೈದ ಎಲ್ಲ ಕಿತ್ಕೊಂಡು ಸಂಭೋ ಶಿವ ಶಂಕರ ಅನ್ಕೊಂಡು ನಿಂತ್ಕೋಬೇಕು. ಹಂಗ್ ಮಾಡ್ಬಿಡ್ತಾರೆ. ಅಬ್ಬಾ, ನೀನೇನು ನೊಂದಿರೋ ಗಂಡ್ ಮಕ್ಳ ಸಂಘ ಏನಾದ್ರು ಕಟ್ಟಿದ್ಯಾ? ಕಟ್ಟಣ ಅಂತಿದೆ ಪಾರು, ಆದ್ರೆ ನಮ್ ಗಂಡ ಐಕ್ಳು ಸಿಗ್ತಾ ಇಲ್ಲ ಆಟೆಯ. ಮೊನ್ನೆ ಒಂದಿನ ನಮ್ಮೊಂದು ಹುಡುಗ ಸಿಕ್ಕಿದ್ದ. ಅವನು ಬೆಂಗಳೂರಾಗೆ ಕ್ಯಾಬು ಅದು ಓಡಿಸ್ತಾವನಂತೆ. ಅವನು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಓಡಿಸ್ತಾ ಇರ್ತಾನಂತೆ. ನಾನು ಕೇಳ್ದೆ, ಅಲ್ಲಕ್ಕಲ್ಲ ಇಡೀ ದಿನ ಗಾಡೀಲಿ ಹೆಂಗ್ಲ ಇರ್ತೀಯ ಅಂತ. ಅವನು ಹೇಳ್ದ, ಇಲ್ಲ ಕಾರಣ ನಮ್ ಸಂಸಾರದ ಕಷ್ಟ, ಈ ಗಂಡೈಕ್ಳ ಕಷ್ಟ ಅಲ್ಲ, ಬೇರೆ ಕ್ಯಾಬ್ ಓಡಿಸ್ತಾರಲ್ಲ ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಯ್ತೀನಿ, ರಾತ್ರಿ ಆಗದೆ ಗೊತ್ತಾಗಲ್ಲ ಅಂತಾನೆ. ಆಮ್ಯಾಗ ಗೊತ್ತಾಯ್ತು ಪಾಪ ನಮ್ ಗಂಡೈಕ್ಳು ಮದುವೆ ಆದ್ಮೇಕೆ ಅರರ್ ಮದೇವ ಅನ್ಕೊಂಡು ಹೋಯ್ತಾ ಇರ್ಬೇಕು ಅಂತ. ಪಾಪ ಪಾರು ಗಂಡೈಕ್ಳು ಅದ್ ಏನ್ ಪಾಪ ಮಾಡ್ಬಿಡ್ತಾವ ದ್ಯಾವ್ರೇ ಬಲ್ಲ. ಸರಿ, ಈಗ ನೀನ್ ಮದ್ವೆ ಆಗಿದ್ಯಲ್ವಾ, ನಿನ್ ಲೈಫ್ ಹೇಗಿದೆ? ಸುಮ್ಕಿರೋ ಪಾರೋ, ನನ್ನ ಲೈಫು ಬೋವಾ ಪಸಂದಾಗಿದೆ. ತಿಂಗಳು ಪೂರ್ತಿ ನಾವೇ ರಾಜ್ಯ. ಆದ್ರೆ ಇವತ್ತೊಂದ್ ದಿವಸ ಹೊಸಿ ಸಮಸ್ಯೆ ಆಯ್ತು ಆಟೆಯ. ಇದಕ್ಕೆ ಮಾವ ನನ್ನ ನಗಾಡಿದ್ದು. ನೀನ್ ಒಳ್ಳೆ ರಾಣಿ ಮುಂದೆ ಮಕ್ಳು ತರ ಕೈ ಕಟ್ಕೊಂಡು ಲೆಕ್ಕ ಹಾಕಿದ್ದು ನೋಡಕ್ಕೆ ಎಷ್ಟು ಫನ್ನಿ ಆಗಿತ್ತು ಗೊತ್ತಾ? ಹ್ಞೂ ಪಾರು, ನಾವು ಚಿಕ್ಕ ವಯಸ್ಸಿಂದ ಹಿಂಗೆ. ರಾಣಿ ಕಮ್ಮಿ ಓದಿದ್ರು ಲೆಕ್ಕದಾಗೆ ಬಹಳ ಮುಂದೆ ಅಂತೀನಿ. ನಮ್ ಗಂಡೈಕ್ಳಿಗೆ ಏನ್ ಗೊತ್ತೈತೆ ಪಾರು, ದುಡಿಯೋದು, ಮನೆಗೆ ತಂದು ಹಾಕೋದು ಆಟೆಯ. ಆದ್ರೆ ಈ ಸಂಸಾರ ನಡೆಸೋದು, ಮನೆ ನಡೆಸೋದು, ಆಮೇಲೆ ಈ ದುಡ್ಡು ಕೂಡಿಕ್ಕೋದು, ಇವೆಲ್ಲ
ಹೆಣ್ಮಕ್ಳಿಗೆ ಸರಿ. ಮುಂಚೆ ಎಲ್ಲ ಈ ದುಡ್ಡು ಕೈನಾಗಿತ್ತು, ಅವಾಗ ಹೆಂಗ್ ಖರ್ಚಾಗೋದು, ಯಾರು ಕೊಟ್ಟೆ ಹೆಂಗ್ ಕೊಟ್ಟೆ ಎಲ್ಲ ಗೊತ್ತಾಗೋದು. ಇವಾಗ ಅದೆಂತದ ಮೊಬೈಲಾಗ ದುಡ್ಡು ಹಾಕೋದು ಬಂದ್ಮ್ಯಾಕಂತೂ ಆ ದುಡ್ಡು ಎಲ್ಲೂ ಹೋಯ್ತದೆ, ಹೆಂಗ್ ಹೋಯ್ತದೆ ಏನು ಗೊತ್ತಾಗಿಲ್ಲ ಪಾರು. ಚಿಲ್ರೆ ಅಂತೂ ಮಿಕ್ಕಕ್ಕೆ ಇಲ್ಲ ಪಾರು. ನಮ್ಮ ರಾಣಿ ಅವಳಲ್ಲ, ಅವಳು 1 ರೂಪಾಯಿ 1 ಪೈಸಕ್ಕೂ ಲೆಕ್ಕ ಇಡ್ತಾಳೆ ಅಂತೀನಿ. ಭಲೆ ಜಿಪುಣಿ. ರಾಣಿ ಏ ಪಾರು, ಸುಮ್ಕಿರು ಪಾರು. ಪಾರು, ನಿಂಗೊಂದು ವಿಷಯ ಹೇಳ್ತೀನಿ. ಈ ಹೆಣ್ಮಕ್ಳು ಮನೆ ನಡೆಸಿದ್ರೆ ಗಂಡ್ಮಕ್ಳು ನೆಮ್ಮದಿಯಾಗಿ ದೇಶನೇ ನಡೆಸ್ಬೋದು, ದೇಶ ನಡೆಸ್ಬಿಡ್ಬೋದು ಪಾರು. ಆದ್ರೆ ಮನೆ ನಡೆಸೋದು ದೇವರಾಣೆ ಬಲು ಕಷ್ಟ. ಪರವಾಗಿಲ್ಲ ಮಾವ, ನೀನು ಹೆಣ್ಮಕ್ಳ ಬಗ್ಗೆ ತುಂಬಾನೇ ಗೌರವ ಇಟ್ಕೊಂಡಿದ್ಯಾ. ಮತ್ತೆ ಹೆಣ್ಣು ಅಂದ್ರೆ ಎಲ್ಲ ಅಲ್ವಾ ಪಾರು. ಅವಳೇ ಪ್ರಕೃತಿ, ಅವಳೇ ಸೃಷ್ಟಿ. ಹೆಣ್ಣು ಒಬ್ಳು ದ್ಯಾವ್ರಲ್ವ ಪಾರು. ಯಾಕೆ ಹೇಳು, ಈ ಬ್ರಹ್ಮಾಂಡದಲ್ಲಿ ಈ ಜೀವ ಸೃಷ್ಟಿ ಮಾಡೋ ಶಕ್ತಿ ಬ್ರಹ್ಮನಿಗೆ ಮಾತ್ರ ಇರೋದು ಅಂತಾರೆ. ಆದ್ರೆ ಅವನ್ನ ಬಿಟ್ರೆ ಆ ಶಕ್ತಿ ಇರೋ ಜೀವ ಯಾರು ಹೇಳು? ಹೆಣ್ಣು ಮಾತ್ರ. ಆ ಹೆಣ್ಣು ಇಲ್ಲ ಅಂದ್ರೆ ನಾವ್ ಯಾರೂ ಇಲ್ಲ, ನಮ್ ಹುಟ್ಟೇ ಇಲ್ಲ. ಹೆಣ್ಣಿನ ಬಗ್ಗೆ ಇಂಗ್ಲೀಷ್ನಾಗೆ ಪುಡ್ಗಟ್ಲೆ ಬರೆದು ಬಿಡ್ತೀನಿ. ಆದ್ರೆ ಏನು ಮಾಡೋದು, ನಂಗೆ ಆಟೊಂದು ಬರೆಯೋಕೆ ಬರಕಿಲ್ವೇ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಿಡ್ತೈತೆ. ಪಾರು, ನಾನು ರಾಣಿನ ಜಿಪುಣಿ ಅಂದಿದ್ದು ಅವಳಿಗೆ ಹೇಳ್ಬೇಡ. ಗುಡ್ ನೈಟ್.